ಹಲೋ ಎಲ್ರಿಗೂ ನಮಸ್ಕಾರ. ಕಾಶಿಯಲ್ಲಿ ನೋಡಬಹುದಾದಂಥ ಟೆಂಪಲ್ಸ್‌ನ ಪಾರ್ಟ್ 2 ವಿಡಿಯೋ ಇದು. ಪಾರ್ಟ್ 1 ವಿಡಿಯೋದಲ್ಲಿ 11 ಪ್ಲೇಸಸ್‌ನ ನಾನು ಲಿಸ್ಟ್ ಮಾಡಿದ್ದೀನಿ. ಅದರ ಇಂಪಾರ್ಟೆನ್ಸ್‌ನ ಸಹ ಹೇಳಿದ್ದೀನಿ. ಆ ವಿಡಿಯೋನ ಚೆಕ್ ಮಾಡಬಹುದು. ಸೊ ಪಾರ್ಟ್ 2 ಆಫ್ ದ ವಿಡಿಯೋನ ನಾವು ಗಂಗಾ ಸ್ನಾನದಿಂದ ಶುರು ಮಾಡೋಣ. ಗಂಗಾ ಸ್ನಾನ ನೀವು ಮಾಡಬೇಕಂತಂದರೆ ಘಾಟ್‌ಗಳ ನಿಯರ್ ಬೈ ಏನೇ ನಿಮಗೆ ಈ ಥರ ವಾಟರ್ ಬ್ಲಾಕರ್ಸ್‌ನ ಹಾಕಿರ್ತಾರೆ. ಸೊ ಅಲ್ಲಿ ನೀವು ಗಂಗಾ ಸ್ನಾನನ ಮಾಡ್ಕೋಬಹುದು. ಅದಿಲ್ಲ ಅಂತಂದರೆ ನೀವು ಸಪ್ರೇಟಾಗಿ ಬೇರೆ ಜಾಗಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಅಂತಂದರೆ ನೀವು ಅದಕ್ಕೆ ಬೋಟ್ ವ್ಯವಸ್ಥೆಯಿಂದನೇ ಹೋಗಬೇಕಾಗತ್ತೆ. ಸೊ ಬೋಟಲ್ಲಿ ನಾವು ಪ್ರೈವೇಟ್ ಬೋಟ್‌ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸುಮಾರು ಒಂದು ಬೋಟಿಗೆ ₹6,000ನ ಚಾರ್ಜ್ ಮಾಡ್ತಾರೆ. ನಾವು ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ಒಂದು ₹5,000ಗೆ ಮಾತಾಡ್ಕೊಂಡ್ವಿ. ನೀವು ಒಬ್ಬರಾದ್ರು ಹೋಗಿ 10 ಜನ ಆದರೂ ಹೋಗಿ ₹5,000 ಪೇ ಮಾಡಲೇಬೇಕು ಈ ಬೋಟಿಗೆ. ಸೊ ಅಲ್ಲಿಂದ ನಮಗೆ 84 ಘಾಟ್‌ಗಳನ್ನ ವಿಸಿಟ್ ಮಾಡಿ ತೋರಿಸ್ತಾರೆ. ಅಂದರೆ ಯಾವುದು ನಿಯರ್ ಬೈ ಹೋಗೋದಿಲ್ಲ. ದೂರದಿಂದನೇ ಘಾಟ್‌ನ ನಾವು ನೋಡ್ಕೋಬೇಕು. ಅದಾದಮೇಲೆ ನಮ್ಮನ್ನ ಒಂದು ಪ್ರೈವೇಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾವು ಗಂಗಾ ಸ್ನಾನನ ಮಾಡ್ಕೋಬಹುದಾಗುತ್ತೆ. ಇನ್ ಕೇಸ್ ನೀವು ತುಂಬ ಜಾಸ್ತಿ ಆಯಿತು ಈ ಪ್ರೈಸ್ ಅಂತ ಅಂದರೆ ಕೆಲವೊಂದು ಬೋಟ್ಸ್ ಅವರು ಬರೀ ಗಂಗಾ ಸ್ನಾನ ಮಾಡೋ ಜಾಗಕ್ಕೆ ಮಾತ್ರ ಕರ್ಕೊಂಡು ಹೋಗ್ತಾರೆ. ಯಾವುದೇ ಘಾಟ್ ವಿಸಿಟ್ ಇರೋದಿಲ್ಲ. ಸೊ ಅಂಥ ಕಡೆ ಹೋಗಬೇಕು ಅಂತಂದರೆ ಒಬ್ಬರಿಗೆ ಸುಮಾರು ₹300 ಅಷ್ಟು ಚಾರ್ಜ್ ಮಾಡ್ತಾರೆ. ಆ ಪ್ಲೇಸಿಗೆ ಕರ್ಕೊಂಡು ಹೋಗಿ ರಿಟರ್ನ್ ನಮ್ಮನ್ನ ಯಾವ ಘಾಟಲ್ಲಿ ನಾವು ಹತ್ತಿದ್ವಿ ಆ ಘಾಟಲ್ಲಿ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಸೊ ಅದಕ್ಕೆ ಒಬ್ಬರಿಗೆ ₹300 ಅಷ್ಟು ಚಾರ್ಜ್ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಘಾಟ್ ವಿಸಿಟ್ ಇದರಲ್ಲಿ ಇರೋದಿಲ್ಲ. ನಾವು ಹೋಗಿದ್ದು ಈ ಬೋಟ್ ಪ್ಯಾಕೇಜಲ್ಲಿ ಸುಮಾರು 1.25 ಗಂಟೆಯಷ್ಟು ರೈಡ್ ನಮಗೆ ಇರುತ್ತೆ. ಅದಾದಮೇಲೆ ಟೋಟಲಾಗಿ 16 ಕಿಲೋಮೀಟರಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ಕೊತಾರೆ. ನಾವು ಸ್ಟಾರ್ಟ್ ಮಾಡಿದ್ದು ವಿಶ್ವನಾಥ್ ಕಾರಿಡಾರಿಂದ. ಅಲ್ಲಿಂದ ಫಸ್ಟ್ ನಮೋ ಘಾಟಿಗೆ ಹೋಗ್ತೀವಿ. ಅಲ್ಲಿಂದ ಗಂಗಾ ಸ್ನಾನ ಮಾಡಿಕೊಂಡು ಬೇರೆ ಘಾಟ್ನ ಒಂದು ರೌಂಡ್ ನಮಗೆ ಕರ್ಕೊಂಡು ಬರ್ತಾರೆ. ಸೊ ತುಂಬ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಅದು. ಯಾಕಂದರೆ ಒಂದು ಶಾಟಲ್ಲಿ ನೀವು ಎಲ್ಲ 84 ಘಾಟ್ನ ನೋಡೋಂಥ ಒಂದು ಅವಕಾಶ ಸಿಗುತ್ತೆ. ನಾನು ಆಗಲೇ ಹೇಳಿದಂತಹ ಪ್ಲೇಸ್ ಇದೇನೇ ಸ್ವಲ್ಪ ಕ್ರೌಡ್ ತೀರಾ ಕಡಿಮೆ ಇರುವಂತಹ ಜಾಗನೇ ಇದ್ದು. ಇಲ್ಲಿ ಸುಮಾರು ನಾವು ಒಂದು ಅರ್ಧ ಗಂಟೆ ಅಷ್ಟು ಕಾಲ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾವು ಗಂಗಾ ಸ್ನಾನ ಮಾಡಿ ನಮಗೆ ಬೇಕಾಗಿರೋಂಥ ಮಂತ್ರ ಪೂಜೆಗಳು ಅದೆಲ್ಲ ಏನೇನಿದೆ ಅದೆಲ್ಲ ಮುಂದುವರಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಮತ್ತೆ ಘಾಟ್ ವಿಸಿಟ್ಗೆ ಹೋಗ್ತೀವಿ. ನಮ್ಮನ್ನ ಎಲ್ಲಿಂದ ಪಿಕ್ ಮಾಡಿರ್ತಾರೋ ಅಲ್ಲೇ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಅದು ಬಂದು ಕಾಶಿ ವಿಶ್ವನಾಥ್ ಕಾರಿಡಾರಲ್ಲಿ. ಇನ್ನು ಬೋಟ್ ರೈಡ್ ಅಂತ ಬಂದರೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ನಾವು ಹೋಗಿದ್ದು ₹5,000 ಬೋಟಲ್ಲಿ 10 ಜನವರೆಗೂ ಕುತ್ಕೊಬೋದು. ತುಂಬ ಪ್ರೈವೇಟ್ ಬೋಟ್ ಅದು. ಸೊ ಇನ್ ಕೇಸ್ ನಿಮಗೆ ಇಷ್ಟೊಂದು ಜಾಸ್ತಿ ಅಮೌಂಟ್ ಆಯಿತು ಅಂತಂದರೆ ₹100ಗೂ ಸಹ ಬೋಟ್ ಇದೆ, 200ಗೂ ಬೋಟ್ ಇದೆ, 300ಗೂ ಇದೆ. ಅಂದರೆ ಕ್ರೌಡ್ ಸ್ವಲ್ಪ ಜಾಸ್ತಿ ಇರ್ತಾರೆ. ಸೊ ₹100 ಬೋಟಲ್ಲಿ ಸುಮಾರು ಒಂದು 100 ಜನ 80 ಜನ ಆ ಥರ ಕ್ರೌಡು ಡಿಪೆಂಡಿಂಗ್ ಆನ್ ದ ಬೋತ್ ಸೈಜ್ ಮೇಲೆ ನಿಮಗೆ ಕ್ರೌಡ್ ಇರುತ್ತೆ. ಎಲ್ಲ ಜನ ಬಂದು ಕೂತಾದ್ಮೇಲೆ ಬೋಟ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದೇ ಥರ ನೀವು 100, 200, 300 ಆ ಥರ ಚಾರ್ಜಸ್ ಇರುವಂತಹ ಬೋಟ್ನ ನೀವು ಆಪ್ಟ್ ಮಾಡ್ಕೊಬಹುದು. ಆದರೆ ನೀವು ಬೋಟ್ ಹತ್ತಕ್ಕಿಂತ ಮುಂಚೆನೇ ಅವ್ರನ್ನ ಕೇಳ್ಕೊಬೇಕು ಯಾವುದೆಲ್ಲ ಘಾಟಿಗೆ ನೀವು ಕರ್ಕೊಂಡು ಹೋಗ್ತೀರಾ ಅಂತ. ಇನ್ ಕೇಸ್ ಎಲ್ಲ 84 ಘಾಟ್ಸು ತೋರಿಸಿಲ್ಲ ಅಂತ ಅಂದರೆ ಸ್ವಲ್ಪ ವೇಸ್ಟ್. ಯಾಕಂದರೆ ಅಷ್ಟು ದೂರ ಹೋದ್ಮೇಲೆ ಎಲ್ಲನೂ ಒಂದ್ಸರಿ ನೋಡ್ಕೊಂಡು ಬಂದ್ರೇ ಚಂದ. ಗವರ್ಮೆಂಟ್ ಕಡೆಯಿಂದನೇ ನಮಗೆ ಬೋಟ್ ಫೆಸಿಲಿಟೀಸ್ ಇರುತ್ತೆ. ಪಿಕಪ್ ಆ್ಯಂಡ್ ಡ್ರಾಪ್ ಅಂದರೆ ಎಲ್ಲಿಂದ ಕರ್ಕೊಂಡು ಹೋಗಿರ್ತಾರೆ ಮತ್ತು ನಮ್ಮನ್ನ ಅಲ್ಲಿ ರಿಟರ್ನ್ ಡ್ರಾಪ್ ಮಾಡ್ತಾರೆ. ಸೊ ಅಲ್ಲಿ 4 ಆಪ್ಷನ್ಸ್ ಇದೆ ನಮಗೆ. ಫಸ್ಟ್ ಒನ್ ಬಂದು ಅಸ್ಸಿ ಘಾಟ್ ಅಂದರೆ ಫಸ್ಟ್ ಘಾಟಿಂದ ಲಾಸ್ಟ್ ಘಾಟ್ ನಮೋ ಘಾಟಿಗೆ ₹345ನ ಚಾರ್ಜ್ ಮಾಡ್ತಾರೆ. ಹರಿಶ್ಚಂದ್ರ ಘಾಟಿಂದ ಮಣಿಕರ್ಣಿಕಾ ಘಾಟಿಗೆ 125, ದಶಾಶ್ವಮೇಧ ಘಾಟಿಂದ ಅಸ್ಸಿ ಘಾಟಿಗೆ 175, ದಶಾಶ್ವಮೇಧ ಘಾಟಿಂದ ನಮೋ ಘಾಟಿಗೆ ₹175. ಸೊ ಇದು ಗವರ್ಮೆಂಟ್ ಕಡೆಯಿಂದ ಫಿಕ್ಸ್ ಆಗಿರುವಂತಹ ಬೋಟ್ ಚಾರ್ಜಸ್. ಸೊ ನೀವು ಅಲ್ಲಿ ಹೋದಾಗ ವಿಚಾರಿಸಿ ಆ ಬೋಟ್ನ ಕೂಡ ನೀವು ಆಪ್ಟ್ ಮಾಡ್ಕೊಬೋದು. ಇದೆಲ್ಲ ಟೈಮಿಂಗ್ಸ್ ವೈಸ್ ಇರೋದ್ರಿಂದ ಅಲ್ಲಿ ಹೋಗಿ ನೀವು ಡೈರೆಕ್ಟಾಗೇ ವಿಚಾರಿಸ್ಕೊಬೇಕಾಗತ್ತೆ. ಕಾಶಿಯಲ್ಲಿ ಟೋಟಲ್ ಆಗಿ 84 ಘಾಟ್ಗಳಿದೆ. ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಇರುವಂಥ ಘಾಟ್ಸ್ ಇವೆಲ್ಲ. ಫಸ್ಟ್ ಅಸ್ಸಿ ಘಾಟಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮಗೆ ನಮೋ ಘಾಟ್ ರೀಸೆಂಟಾಗಿ ಲಾಂಚ್ ಮಾಡಿರೋವಂಥದ್ದು. ಸೊ ಈ ಘಾಟ್ ಅಂದರೆ ಏನು ಅಂತಂದರೆ ಇಲ್ಲಿ ಕಾಣ್ತಾ ಇರೋ ಮೆಟ್ಲುಗಳಿಂದ ನಾವು ಗಂಗಾ ನದಿಯ ದಡಕ್ಕೆ ಬಂದು ನಾವು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳೋವಂಥದ್ದು. ನಮ್ಮ ಪೂರ್ವಜರಿಗೆ ಪೂಜೆ ಮಾಡ್ಕೊಳ್ಳೋವಂಥದ್ದು, ಇಲ್ಲ ಶವ ಸಂಸ್ಕಾರ ಮಾಡುವಂಥದ್ದು, ಇದನ್ನೆಲ್ಲ ನಡೆಸುವಂಥ ಜಾಗನೇ ಈ ಘಾಟ್ ಅನ್ನೋದು. ಸೊ ಪ್ರತಿಯೊಂದು ಘಾಟಿಗೂ ಅದರದೇ ಆದಂಥ ವಿಶೇಷತೆಗಳಿದೆ. ಸೊ ಇಲ್ಲಿ ಸುಮಾರಷ್ಟು ಘಾಟ್ಗಳಿದೆ. ಅದರಲ್ಲಿ ತುಂಬ ಫೇಮಸ್ ಆಗಿರುವಂಥ 2 ಘಾಟ್ ಯಾವುದು ಅಂತಂದರೆ ಒಂದು ಮಣಿಕರ್ಣಿಕಾ ಘಾಟು ಮತ್ತು ಇನ್ನೊಂದು ಹರಿಶ್ಚಂದ್ರ ಘಾಟು. ಏನಕ್ಕೆ ಇವೆರಡು ಫೇಮಸ್ಸು ಅಂತಂದರೆ ಶವ ಸಂಸ್ಕಾರಗಳು ಜಾಸ್ತಿ ನಡೆಯುವಂತಹ ಜಾಗನೇ ಈ ಮಣಿಕರ್ಣಿಕಾ ಘಾಟ್ ಮತ್ತು ಹರಿಶ್ಚಂದ್ರ ಘಾಟ್. ಅಲ್ಲಿ ನಿಮಗೆ ಕಾಣ್ತಾ ಇರುವಂತಹ ವಿಡಿಯೋದಲ್ಲೂ ಸಹ ಹಿಂದೆಗಡೆ ನೋಡಿದ್ರೆ ಅಲ್ಲಿ ಸುಡ್ತಾ ಇದ್ದಾರೆ ಹೆಣಗಳನ್ನ. ಸೊ ಪ್ರತಿಯೊಂದು ಹೆಣಗಳು ಯಾವುದೇ ತೊಗೊಂಡು ಬಂದರೂ ಇಲ್ಲ ಹರಿಶ್ಚಂದ್ರ ಘಾಟಲ್ಲಿ ಅಲ್ಲಿ ಇದು ಮಾಡ್ತಾರೆ, ಇಲ್ಲ ಅಂತಂದರೆ ಮಣಿಕರ್ಣಿಕಾ ಘಾಟಲ್ಲಿ ಸುಡ್ತಾರೆ. ಸೊ ಮುಂಚೆ ಎಲ್ಲ ಗಂಗಾ ನದಿಯಲ್ಲಿ ನಮಗೆ ಗೊತ್ತಿರೋ ಹಂಗೇನೆ ಹೆಣಗಳನ್ನ ಡೈರೆಕ್ಟಾಗಿ ನೀರೊಳಗೇನೆ ಹಾಕ್ಬಿಡ್ತಾ ಇದ್ರು. ಆದರೆ ಈಗ ತುಂಬ ಕ್ಲೆನ್ಸಿನೆಸ್ನ ಮೇಂಟೈನ್ ಮಾಡ್ತಾ ಇರೋವಂಥದ್ದು.
ಇನ್ನು ಗಂಗಾ ಆರತಿಗಂತಾನೆ ತುಂಬ ಫೇಮಸ್ ಆಗಿರುವಂತಹ 2 ಘಾಟ್ ಅದು ಬಂದು ಅಸ್ಸಿ ಘಾಟ್ ಮತ್ತು ದಶಾಶ್ವಮೇಧ ಘಾಟ್. ಇದರ ಇಂಪಾರ್ಟೆನ್ಸ್ ಅಂತ ನೋಡಿದ್ರೆ ಅಸ್ಸಿ ಘಾಟ್ ಏನಕ್ಕೆ ಫೇಮಸ್ ಅಂತ ಅಂದರೆ ಬೆಳಗಿನ ಜಾವ ನಡೆಯುವಂತಹ ಗಂಗಾ ಆರತಿ ತುಂಬ ಅದ್ಭುತವಾಗಿರುತ್ತೆ. ಅದು ನಡೆಯುವಂಥದ್ದು ಅಸ್ಸಿ ಘಾಟಲ್ಲಿ ಮುಂಜಾನೆ 3 ಗಂಟೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಇಲ್ಲಿ ಗಂಗಾ ಆರತಿ ಶುರು ಮಾಡ್ತಾರೆ. ಮತ್ತು ಯೋಗ, ಕಲ್ಚರಲ್ ಆಕ್ಟಿವಿಟೀಸ್ನೆಲ್ಲ ಇಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಸೊ ಅಸ್ಥಿ ಘಾಟ್ ಅಂತ ಹೆಸರು ಬರೋದು ಏನಕ್ಕೆ ಅಂತಂದ್ರೆ ದುರ್ಗಾ ಮಾತೆ ರಾಕ್ಷಸರನ್ನ ವಧೆ ಮಾಡಿ ತನ್ನ ಖಡ್ಗನ ಗಂಗಾ ನದಿಗೆ ಎಸ್ತಂತ ಜಾಗನೇನೆ ಅಸ್ಸಿ ಘಾಟ್ ಅಂತ ಹೇಳ್ತಾರೆ. ಸೊ ಆ ಖಡ್ಗನ ಅಸ್ಸಿ ಅಂತ ಕರೆಯೋದ್ರಿಂದ ಅಸ್ಸಿ ಘಾಟ್ ಅಂತ ಇಲ್ಲಿ ನಾಮಕರಣ ಆಗಿರುವಂಥದ್ದು ಅಂತ ಒಂದು ಪ್ರತೀತಿ. ಇನ್ನು ತುಂಬಾ ಫೇಮಸ್ ಆದಂತಹ ಗಂಗಾ ಆರತಿ ನಡೆಯುವಂತಹ ಜಾಗ ದಶಾಶ್ವಮೇಧ ಘಾಟ್. ಸೊ ಇದು ಸಂಜೆ 6:30ಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿನ ಇಂಪಾರ್ಟೆನ್ಸ್ ಏನು ಅಂತಂದ್ರೆ ದಶಾಶ್ವಮೇಧ ಅಂತಂದ್ರೆ ದಶ ಅಶ್ವ ಅಂತಂದ್ರೆ 10 ಕುದುರೆಗಳು. ಕಾಶಿಯಲ್ಲಿ ಪರಮಶಿವ ಬರೋದಕ್ಕೆ ಮುಂಚೆ ಇಲ್ಲಿ ನಡೆದಿರುವಂತಹ ಪಾಪ ಕರ್ಮಗಳು ಏನೆಲ್ಲ ಇದೆ ಅದನ್ನೆಲ್ಲ ಇಲ್ಲಿ ಕ್ಲಿಯರ್ ಮಾಡಬೇಕು, ಎಲ್ಲಾನು ಪರಿಶುದ್ಧ ಆಗಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಬ್ರಹ್ಮ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅಶ್ವಮೇಧ ಯಾಗನ ನಡೆಸ್ತಾರೆ. ಸೊ ಅಶ್ವಮೇಧ ಆಗಲೇ ಹೇಳ್ದಂಗೆ 10 ಕುದುರೆಗಳು, ಈ 10 ಕುದುರೆಗಳನ್ನ ಬಲಿ ಕೊಟ್ಟು ಈ ಪ್ರಪಂಚದ ಒಳಿತಿಗೆ ಅವರು ಯಾಗನ ನಡೆಸ್ತಾರೆ. ಸೊ ಈ ಯಾಗ ನಡೆದಾದ್ಮೇಲೆ ಪರಮಶಿವ ಈ ಪರಿಶುದ್ಧವಾದ ಸ್ಥಳಕ್ಕೆ ಬರ್ತಾರೆ, ಬಂದು ಇಲ್ಲಿ ನೆಲೆಸಿದ್ದಾರೆ ಅನ್ನೋಂಥ ಒಂದು ಪ್ರತೀತಿ ಇದೆ. ಸೊ ಇದೊಂದು ದೊಡ್ಡ ಮಹಾಯಾಗ, ಪ್ರಪಂಚದ ಉದ್ಧಾರಕ್ಕೆ ಮಾಡಿರುವಂತಹ ಯಾಗ ನಡೆದಿರುವಂಥದ್ದು ದಶಾಶ್ವಮೇಧ ಘಾಟಲ್ಲಿ. ಸೊ ಪ್ರತಿ ಸಂಜೆ 6:30 ಇಲ್ಲಿ ಗಂಗಾ ಆರತಿ ನಡೆಯುತ್ತೆ. ಆ ಪುಣ್ಯಯಾಗ ನಡೆದಂತಹ ಜಾಗನೇ ದಶಾಶ್ವಮೇಧ ಘಾಟ್. ಮತ್ತೆ ಇನ್ನೊಂದು ಪ್ರತೀತಿ ಏನು ಅಂತಂದ್ರೆ ಇಂದ್ರ ತನ್ನ ಶಕ್ತಿ ಅಸ್ತಿತ್ವವನ್ನು ಕಳ್ಕೊಂಡಾಗ ದಶಾಶ್ವಮೇಧ ಘಾಟಲ್ಲಿ ಅಶ್ವಮೇಧ ಯಾಗನ ನಡೆಸ್ತಿದ್ದ ಅಂತ ಒಂದು ಪ್ರತೀತಿ ಸಹ ಇದೆ. ಆದರೆ ಬ್ರಹ್ಮನ ಅಶ್ವಮೇಧ ಯಾಗ ಇಲ್ಲಿ ತುಂಬಾ ರಿಲೆವೆಂಟ್ ಆಗಿರುವಂಥದ್ದು ಕಾಶಿಗೆ ಅಂತ ಸುಮಾರು ಜನ 2-3 ಥರದ ಹಿಸ್ಟಾರಿಕಲ್ ಇವೆಂಟ್ಸ್ನ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿ ಸುಮಾರು 1:45ರಿಂದ 2 ಗಂಟೆಗಳ ಕಾಲ ನಮ್ಮ ಈ ಘಾಟ್ ದರ್ಶನ್ ಮತ್ತು ಗಂಗಾ ಸ್ನಾನ ಎಲ್ಲ ನಡೀತು. ಇಲ್ಲಿಂದ ನಾವು ನೆಕ್ಸ್ಟ್ ಡೈರೆಕ್ಟಾಗಿ ಹೋಗಬೇಕಾಗಿರುವಂಥದ್ದು ಕಾಶಿ ವಿಶ್ವನಾಥನ ಸನ್ನಿಧಾನ. ಯಾಕಂದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕಿಂತ ಮುಂಚೆ ಗಂಗಾ ಸ್ನಾನ ಮಾಡಬೇಕು, ಅದೇನೇ ಪ್ರತೀತಿ ಇರುವಂಥದ್ದು. ಸೊ ಫಸ್ಟ್ ನಾವು ಗಂಗಾ ಸ್ನಾನ ಮಾಡಿ ಈಗ ಡೈರೆಕ್ಟಾಗಿ ನಾವು ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ನಾವು ಹೋಗ್ಬೇಕಾಗಿರುವಂತಹ ಜಾಗ ಬಂದು ವಿಶ್ವನಾಥ ಕಾರಿಡಾರ್ ಅಂತ ಬರುತ್ತೆ. ಅದು ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲೇ ಇರುವಂಥದ್ದು. ಅದು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ನಮಗೆ ಲೀಡ್ ಕೊಡುತ್ತೆ. ಸೊ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿರುವಂತಹ ಲಗೇಜ್ನ ಏನು ಮಾಡೋದು, ಸ್ನಾನ ಮಾಡಿರ್ತೀವಿ, ಒದ್ದೆ ಬಟ್ಟೆ ಇರುತ್ತೆ, ಎಲ್ಲಿ ಬಿಡೋದು ಅಂತಂದರೆ ಸೊ ನಮಗೆ ಇಲ್ಲಿ ಹೋಗುವಾಗ ಕಾಶಿ ವಿಶ್ವನಾಥ ಹೆಲ್ಪ್ ಸೆಂಟರ್ ಅಂತ ಒಂದು ಸಿಗುತ್ತೆ. ಸೊ ಇಲ್ಲಿ ನಮ್ಮ ಲಗೇಜ್ ಇಡಬಹುದು, ಮತ್ತು ಪ್ರಸಾದ ಕೌಂಟರ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಮತ್ತು VIP ಟಿಕೆಟ್ಸ್ ನೀವೇನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಹೋಗ್ಬೋದು. ಇದರ ಹೆಸರು ಕಾಶಿ ವಿಶ್ವನಾಥ ಟೆಂಪಲ್ ಟ್ರಸ್ಟ್ ಹೆಲ್ಪ್ ಸೆಂಟರ್ ಅಂತ. ಸೊ ಇಲ್ಲಿ ಸಹ ನೀವು ನಿಮ್ಮ ಲಗೇಜ್ನ ಇಟ್ಟು ಟೋಕನ್ಸ್ನ ತಗೊಬಹುದು, ಪ್ರಸಾದ ತಗೋಬಹುದು ಇಲ್ಲಿ, ಮತ್ತು VIP ಟಿಕೆಟ್ಸ್ನ ಸಹ ತಗೋಬಹುದು. ಇಲ್ಲ ಅಂತಂದರೆ ಈ ಥರ ಹೂ ಮಾರೋರ ಹತ್ರ ನಿಮ್ಮ ಲಗೇಜ್ನ ಇಡಬಹುದು, ಅದಕ್ಕೇನು ಚಾರ್ಜ್ ಮಾಡಲ್ಲ. ಆದರೆ ಅವ್ರ ಹತ್ರ ಮ್ಯಾಂಡೇಟರಿಯಾಗಿ ಪೂಜೆ ಐಟಮ್ಸ್ನ ನೀವು ತೊಗೊಬೇಕಾಗತ್ತೆ. ಸೊ ಒಂದು ಪೂಜೆ ಐಟಮ್ ಸುಮಾರು 350 ರೂಪಾಯಿಂದ ಶುರು ಆಗುತ್ತೆ. ಅದಾದಮೇಲೆ VIP ಟಿಕೆಟ್ಸ್ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ 250 ರೂಪಾಯಿ ಆಗುತ್ತೆ ಒಬ್ಬರಿಗೆ. ಅದು ಸುಗಮ ದರ್ಶನ ಅಂತ ಕರೀತಾರೆ. ಸುಮಾರು 2ರಿಂದ 3 ಗಂಟೆ ಡಿಪೆಂಡ್ ಆನ್ ದ ಕ್ರೌಡ್. ಸೊ ನಾವು ಹೋದಾಗ ಸ್ಯಾಟರ್ಡೆ ಆಗಿದ್ದರಿಂದ ಸ್ವಲ್ಪ ನಮಗೆ 3 ಅವರ್ ಅಷ್ಟು ಆಯಿತು ದರ್ಶನ ಮಾಡೋದಕ್ಕೆ VIP ಟಿಕೆಟಲ್ಲೇ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಐಟಮ್ಸ್ನ ನೀವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಎಲ್ಲಾದರೂ ಲಗೇಜಲ್ಲಿ ಇಟ್ಟು ಹೋಗಿ. ಇಲ್ಲಾಂದರೆ ಇನ್ ಕೇಸ್ ಏನಾದ್ರು ಒಳಗೆ ಸಿಕ್ಕಾಕೊಂತು ಅಂತಂದರೆ ಅವರು ಎತ್ತಿ ಬಿಸಾಡ್ತಾರೆ, ಅದು ಯಾವಾಗಲೂ ಮತ್ತೆ ಸಿಗೋದಿಲ್ಲ. ಇಲ್ಲಾಂದರೆ ಮತ್ತೆ ಕ್ಯೂ ಇಂದ ನೀವು ಫಸ್ಟ್ ಹೋಗಿ ಇಟ್ಬಿಟ್ಟು ಮತ್ತೆ ಕ್ಯೂ ಅಲ್ಲಿ ಬರಬೇಕಾಗತ್ತೆ. ವಿಶ್ವನಾಥನ ಗರ್ಭಗುಡಿಗೆ ಹೋಗಿಂತ ಮುಂಚೆನೇ ನಮಗೆ ಡಬಲ್ ಚೆಕ್ ಮಾಡ್ತಾರೆ. ಸೊ ಕಂಪ್ಲೀಟಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇದ್ದರೆ ನಿಮ್ಮ ಲಗೇಜಲ್ಲೇ ಇಟ್ಬಿಟ್ಟು ಬನ್ನಿ, ಯಾವುದೇ ರೀತಿಯಾದಂಥದ್ದನ್ನ ತೊಗೊಂಡು ಹೋಗಬೇಡಿ ಅಂತ ನನ್ನ ಅಡ್ವೈಸ್. ನೀವೇನಾದರೂ ಸ್ಪೆಷಲ್ ಬುಕ್ಕಿಂಗ್ ಮಾಡಿದರೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಆ ಡೀಟೇಲ್ಸ್ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಎಷ್ಟೊತ್ತಿಗೆಲ್ಲ ಹೇಗೆ ಟಿಕೆಟ್ಸ್ನ ಬುಕ್ ಮಾಡಬಹುದು ಅಂತ. ಆ ವಿಡಿಯೋನ ಸಹ ಚೆಕ್ ಮಾಡಿ. ಸೊ ಇಲ್ಲಿಂದ ನಾವು ಡೈರೆಕ್ಟಾಗಿ ಹೋಗಿದ್ದು ಗೇಟ್ ನಂಬರ್ 4 ಹತ್ರ. ಅಲ್ಲಿಂದ ಕಾಶಿ ವಿಶ್ವನಾಥನ ದೇವಸ್ಥಾನದ ಒಳಗೆ ನಮಗೆ ಎಂಟ್ರಿ ಸಿಗುತ್ತೆ. ಸೊ ಕಾಶಿಯಲ್ಲಿ ಸುಮಾರಷ್ಟು ನಡೆಯೋದಿರುತ್ತೆ. ವಯಸ್ಸಾದವರು ಸ್ವಲ್ಪ ಎನರ್ಜೆಟಿಕ್ ಆಗಿರಿ, ನಿಮ್ಮ ಫುಡ್, ನಿಮ್ಮ ಟ್ಯಾಬ್ಲೆಟ್ಸ್ನ ಆನ್ ಟೈಮ್ ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಸೊ ಗೇಟ್ 4ಇಂದ ಎಂಟ್ರಿ ಆದಮೇಲೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದಂತಹ ಕಾಶಿ ವಿಶ್ವನಾಥ ಕ್ಷೇತ್ರಕ್ಕೆ ಒಳಗೆ ಹೋಗ್ತೀವಿ. ಗರ್ಭಗುಡಿಯಿಂದ ಸುಮಾರು ಒಂದು 5 ಅಡಿ ಇಲ್ಲ 3 ಅಡಿ ಡಿಸ್ಟೆನ್ಸಲ್ಲಿ ನಮ್ಮನ್ನ ನಿಲ್ಲಿಸ್ತಾರೆ. ಸೊ ಅದು ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೊತೀವಿ, ತುಂಬ ಅದ್ಭುತವಾಗಿ ಆಗುತ್ತೆ. ಅದು ಸ್ವಲ್ಪ ನೂಕು ನುಗ್ಗಾಟ ಅನ್ನೋದಿರುತ್ತೆ. ಸೊ ದೇವ್ರನ್ನ ತೃಪ್ತಿಯಾಗಿ ನೋಡ್ಕೊಂಡು ಬನ್ನಿ. ಸೊ ಒಂದು ಜ್ಯೋತಿರ್ಲಿಂಗನ ನೋಡಿದಂತಹ ಪುಣ್ಯ ಸಿಗುತ್ತೆ.
ಜೀವನದಲ್ಲಿ ಒಂದ್ಸರಿ ಆದ್ರೂ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕು. ಮಾಡಿದ್ರೆ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಮತ್ತೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇರುವಂಥದ್ದು. ಸೊ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೆದ್ಮೇಲೆ ನಮಗೆ ಅಲ್ಲಿ ಇರುವಂತಹ ಪ್ರಸಾದನ ವಾಪಸ್ ಕೊಡ್ತಾರೆ. ನಾವು ತಗೊಂಡು ಹೊರಗಡೆ ಬಂದ್ರೆ ನೆಕ್ಸ್ಟ್ ನಾವು ಪಕ್ಕದಲ್ಲೇ ಇರುವಂತಹ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗಬಹುದು. ಸೊ ಇಲ್ಲಿನ ಒಂದು ಸ್ಥಳ ಮಹಿಮೆ ಏನು ಅಂತ ಅಂದ್ರೆ, ಶಿವ ಮತ್ತೆ ಪಾರ್ವತಿ ಮಧ್ಯೆ ನಡೆಯುವಂತಹ ಒಂದು ವಾಗ್ವಾದದಲ್ಲಿ ಪರಮಶಿವ ಏನು ಹೇಳ್ತಾರೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲಾ ಮಾಯೆ, ಊಟ ಅನ್ನೋದು ಸಹ ಮಾಯೆ, ಅದು ಇಲ್ಲ ಅಂದ್ರೂ ನಡೆಯುತ್ತೆ ಇದ್ರೂ ನಡೆಯುತ್ತೆ ಅನ್ನೋ ಒಂಥರ ಒಂದು ಮಾತುಕತೆಯನ್ನ ಆಡ್ತಾರೆ. ಆಗ ಪಾರ್ವತಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಪ್ರಪಂಚದಲ್ಲಿರುವಂತಹ ಎಲ್ಲಾ ಊಟನ ಮಾಯ ಮಾಡ್ತಾರೆ. ಸೊ ಜನರಿಗೆ ಊಟ ಇಲ್ಲ ಅಂತ ಅಂದ್ರೆ ದೇವರಿಗೂ ಸಹ ಯಾವುದೇ ರೀತಿಯಾದಂತಹ ನೈವೇದ್ಯ ಇರೋದಿಲ್ಲ. ಸೊ ದೇವರಿಗೂ ಅಲ್ಲಿ ಹಸುವು ಅನ್ನೋದು ಒಂದು ತಟ್ಟತ್ತೆ ಅನ್ನೋವಂಥದ್ದು. ಜನರ ಕಷ್ಟನ ನೋಡಕ್ಕಾಗದೆ ಪಾರ್ವತಿ ವಾರಣಾಸಿ ಅಂದ್ರೆ ಈಗಿನ ಕಾಶಿಯ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ತನ್ನ ಒಂದು ಅಡಿಗೆ ಮನೆಯನ್ನ ಸ್ಥಾಪಿಸ್ತಾಳೆ. ಸೊ ಅಲ್ಲಿ ನಿರಂತರವಾಗಿ ಊಟದ ವ್ಯವಸ್ಥೆ ನಡೀತಾನೆ ಇರತ್ತೆ. ಆಗ ಮಹಾಶಿವನು ಸಹ ಬಂದು ತನ್ನ ಮಾತಿಗೆ ತಪ್ಪೊಪ್ಕೊಂಡು ಊಟಕ್ಕೋಸ್ಕರ ನಿಲ್ತಾನೆ. ಆಗ ಅನ್ನಪೂರ್ಣ ರೂಪದಲ್ಲಿರುವಂತಹ ಪಾರ್ವತಿ ಶಿವನಿಗೂ ಸಹ ಊಟನ ಬಡಿಸ್ತಾಳೆ ಅನ್ನುವಂಥ ಒಂದು ಪ್ರತೀತಿ ಇರುವಂತಹ ಜಾಗ. ಇಲ್ಲಿ 3 ಹೊತ್ತು ನಿಮಗೆ ಫ್ರೀ ಊಟ ಸಿಗುತ್ತೆ. ಬೆಳಗಿನ ಜಾವ 6 ಗಂಟೆಯಿಂದ 9 ಗಂಟೆವರೆಗೂ ಬ್ರೇಕ್ಫಾಸ್ಟ್ ಇರುತ್ತೆ. ಮಧ್ಯಾಹ್ನ 11 ಗಂಟೆಯಿಂದ 5 ಗಂಟೆವರೆಗೂ ಸಂಜೆ ಇರುತ್ತೆ. ಮತ್ತೆ ಸಂಜೆ 6:30 10 ಗಂಟೆವರೆಗೂ ಸಹ ಊಟದ ವ್ಯವಸ್ಥೆ ಇರುತ್ತೆ. ಇಲ್ಲಿನ ಇನ್ನೊಂದು ಪ್ರತೀತಿ ಏನು ಅಂತ ಅಂದ್ರೆ, ನಿಮಗೆ ಅಕ್ಕಿ ಪ್ರಸಾದನ ಕೊಡ್ತಾರೆ. ಅಂದ್ರೆ ಅಕ್ಕಿದು ಒಂದು ಚಿಕ್ಕ ಪ್ಯಾಕೆಟ್ ಕೊಡ್ತಾರೆ. ಅದನ್ನ ನೀವು ಮನೆಗೆ ಹೋಗಿ ನಿಮ್ಮ ಅಕ್ಕಿ ಡಬ್ಬದಲ್ಲಿ ಇಟ್ಟರೆ ನಿಮಗೆ ಯಾವಾಗ್ಲೂನು ಅನ್ನಪೂರ್ಣೇಶ್ವರಿ ಒಲಿದು ಬರ್ತಾಳೆ. ಯಾವುದೇ ರೀತಿಯಾಗಿ ನಿಮಗೆ ಕಷ್ಟಗಳು ಊಟದಲ್ಲಿ ಆಗೋದಿಲ್ಲ ಅನ್ನೋಂಥ ಒಂದು ಪ್ರತೀತಿ ಇದೆ. ನಾವು ಹೋಗ್ತಿರೋಂಥ ನೆಕ್ಸ್ಟ್ ದೇವಸ್ಥಾನ ಕಾಶಿಗೆ ಸಾಕ್ಷಿ ವಿನಾಯಕನ ದೇವಸ್ಥಾನ. ಸೊ ಇಲ್ಲಿನ ಮಹಿಮೆ ಏನು ಅಂತ ಅಂದ್ರೆ, ನಾವು ಕಾಶಿಗೆ ಬಂದಿದ್ದೀವಿ ಅಂತ ಸಾಕ್ಷಿ ಹೇಳೋದಕ್ಕೆ ಯಾರಾದ್ರೂ ಹೋಗ್ತಿರ್ಬೇಕಲ್ವಾ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ನಮಗೆ ಸಾಕ್ಷಿ ಹೇಳೋದಕ್ಕೆ ಈ ಸಾಕ್ಷಿ ವಿನಾಯಕ ಬರ್ತಾರೆ ಅನ್ನೋವಂಥ ಒಂದು ಪ್ರತೀತಿ ಇದೆ. ನಾವು ಮಾಡಿದಂತಹ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ನಿಷ್ಠೆಯಿಂದ ಮಾಡಿದರೆ ಈ ದೇವರು ಬಂದು ನಮಗೆ ಸಾಕ್ಷಿ ಹೇಳ್ತಾನೆ ಅನ್ನೋ ಒಂದು ನಂಬಿಕೆ ವಾಡಿಕೆ ಇಲ್ಲಿರುವಂತಹದ್ದು. ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಸಂಕಟ ನಿವಾರಣೆ ಆಗುತ್ತೆ. ಸಾಕ್ಷಿ ಗಣಪತಿಯ ದರ್ಶನ ಆದ್ಮೇಲೆ ಪಕ್ಕದಲ್ಲೇ ಇರುವಂತಹ ಶಕ್ತಿ ಗಣಪತಿಗಳಲ್ಲಿ ಒಂದಾದಂತಹ ಕಲಿಪ್ರಿಯ ಗಣಪತಿಯ ವಿಗ್ರಹ ಇದೆ. ಇಲ್ಲಿ ನಾವು ಹೋಗಿ ಪೂಜೆ ಮಾಡಿಸಿದ್ರೆ ಯಾರೆಲ್ಲ ಭಕ್ತಾದಿಗಳು ನಿಷ್ಠೆಯಿಂದ ಕಾಶಿಯಲ್ಲಿ ಪೂಜೆ ಮಾಡಿರ್ತಾರೋ ಆ ಭಕ್ತಾದಿಗಳಿಗೆ ಯಾರೆಲ್ಲ ಕೆಡುಕು ಮಾಡ್ತಾರೆ ಅಂತ ಇದ್ರೆ ಅವರಿಗೆ ಕಷ್ಟ ಕೊಡುವಂತಹ ಗಣಪತಿ ಈ ಕಲಿಪ್ರಿಯ ಗಣಪತಿ. ನೀವು ಹೋಗಿ ಇಲ್ಲಿ ಆಶೀರ್ವಾದ ಪಡ್ಕೋಬಹುದು. 51 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ ಇದು. ಹಿಸ್ಟ್ರಿ ಅಂತ ಬಂದ್ರೆ, ಬ್ರಹ್ಮನ ಮಗ ದಕ್ಷನ ಮಗಳು ಸತಿ ಶಿವನ ಮದುವೆ ಆಗ್ತಾರೆ. ಆದ್ರೆ ಈ ಮದುವೆ ದಕ್ಷನಿಗೆ ಇಷ್ಟ ಇರೋದಿಲ್ಲ. ಒಂದು ಸರಿ ದಕ್ಷ ಒಂದು ದೊಡ್ಡ ಮಹಾಯಾಗನ ಮಾಡಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ಆದ್ರೆ ಇವರಿಬ್ಬರನ್ನ ಮಾತ್ರ ಕರೆದಿರಲ್ಲ. ಸತಿ ಆಗ ಶಿವನೊಟ್ಟಿಗೆ ಹೇಳ್ತಾರೆ ಹೋಗೋಣ ನಾವು ಅಂತ. ಆದ್ರೆ ಶಿವ ಹೋಗಲ್ಲ, ಸತಿ ಹೋಗ್ತಾರೆ. ಅಲ್ಲಿ ದಕ್ಷ ಇವ್ರನ್ನ ತುಂಬಾ ಅವಮಾನ ಮಾಡ್ತಾರೆ, ಶಿವನ್ಗೆ ತುಂಬಾ ಅವಮಾನ ಮಾಡ್ತಾರೆ. ಆಗ ಅಲ್ಲಿ ನಡೀತಾ ಇದ್ದಂತಹ ಯಜ್ಞಕುಂಡಕ್ಕೆ ಸತಿ ಹಾರ್ತಾರೆ. ಅಲ್ಲಿ ಅವರ ಪ್ರಾಣನ ಕಳ್ಕೊಂತಾರೆ. ಅವರ ದೇಹ ಹಾಗೆ ಇರುತ್ತೆ. ಆದ್ರೆ ಕೋಪಗೊಂಡ ಶಿವ ದಕ್ಷನ ತಲೆಯನ್ನ ಕಡಿತಾನೆ. ಅದಾದ್ಮೇಲೆ ಸತಿಯ ದೇಹ ಏನಿದೆ ಅದನ್ನು ಅವನ ಹೆಗಲ ಮೇಲೆ ಹಾಕೊಂಡು ರುದ್ರತಾಂಡವ ಶುರು ಮಾಡ್ತಾನೆ. ಆಗ ಅದನ್ನ ಸಮಾಧಾನ ಮಾಡೋದಿಕ್ಕಂತ ಮಹಾವಿಷ್ಣು ಬಂದು ತನ್ನ ಸುದರ್ಶನ ಚಕ್ರ ಯೂಸ್ ಮಾಡಿ ಸತಿಯ ದೇಹನ 51 ಭಾಗವಾಗಿ ಮಾಡ್ತಾನೆ. ಆ ಭಾಗಗಳು ಪ್ರತಿ ಪ್ರದೇಶಗಳಲ್ಲಿ ಬೀಳುತ್ತೆ. ಸತಿಯ ಓಲೆ ಬಿದ್ದಂತಹ ಜಾಗನೇ ಈ ವಿಶಾಲಾಕ್ಷಿ ದೇವಸ್ಥಾನ. ಅದು ಬಿದ್ದಿದ್ದು ಈ ಮಣಿಕರ್ಣಿಕಲ್ಲಿ. ಮತ್ತೆ ಈ ವಿಶಾಲಾಕ್ಷಿ ದೇವಸ್ಥಾನ ಇರುವಂತಹ ಜಾಗದಲ್ಲಿ ಒಂದು ಸ್ವಯಂಭೂ ಮೂರ್ತಿ ಉದ್ಭವ ಆಗುತ್ತೆ, ಒಂದು ಹೆಣ್ಣಿನ ರೂಪದಲ್ಲಿ, ದೇವಿ ರೂಪದಲ್ಲಿ ಇರುವಂತಹದ್ದು. ಅದನ್ನೇ ವಿಶಾಲಾಕ್ಷಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ಸತಿಯ ಕಣ್ಣುಗಳು ಬಿದ್ದಿರುವಂತಹ ಜಾಗ ಅಂತ, ಅದಕ್ಕೇನೆ ವಿಶಾಲಾಕ್ಷಿ ಅಂದ್ರೆ ವಿಶಾಲವಾದ ಕಣ್ಣು ಅಂತಾನು ಹೇಳ್ತಾರೆ. ಇದು ಇಲ್ಲಿಯ ಪ್ರತೀತಿ. ಇಲ್ಲಿ ಮುಂದೆ ಕಾಣ್ತಾ ಇರುವಂತಹ ದೇವಿ ವಿಗ್ರಹ ಏನಿದೆ ಅದು ಮನುಷ್ಯ ಸೃಷ್ಟಿ ಮಾಡಿರುವಂತಹದ್ದು. ಹಿಂದೆ ಕಾಣ್ತಾ ಇರುವಂತಹ ಚಿಕ್ಕ ವಿಗ್ರಹ ಇದೆಯಲ್ಲ ದೇವಿದು, ಅದು ಸ್ವಯಂಭವಾಗಿ ಹುಟ್ಟಿರುವಂತಹ ವಿಗ್ರಹ. ಯಾರು ಪ್ರತಿಷ್ಠಾಪನೆ ಮಾಡಿರೋದಾಗ್ಲಿ, ಯಾರು ಕೆತ್ತಿ ಮಾಡಿರುವಂತಹದ್ದು ಅಲ್ಲ. ಇಲ್ಲಿನ ಇನ್ನೊಂದು ಪ್ರತೀತಿ ಏನಂತ ಅಂದ್ರೆ, ಮಹಾಶಿವ ಪ್ರತಿ ರಾತ್ರಿ ಈ ವಿಶಾಲಾಕ್ಷಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಂದು ವಿಶ್ರಾಂತಿ ತಗೊಂತಾನೆ ಅಂತ ಒಂದು ಪ್ರತೀತಿ ಸಹ ಇದೆ. ಮತ್ತೆ ಇಲ್ಲಿ ಕಾಣ್ತಾ ಇರೋದು ಶ್ರೀ ಶಂಕರಾಚಾರ್ಯರು ಪ್ರತಿಷ್ಠಾಪಿಸಿರುವಂತಹ ಶ್ರೀಚಕ್ರ ಯಂತ್ರ. ಈ ಸನ್ನಿಧಾನದಲ್ಲಿ ದೇವಿಗೆ ಬೇರೆಯವರು ಕೊಟ್ಟಿರುವಂತಹ ಸೀರೆಗಳನ್ನ ಸಹ ನಮಗೆ ಸೇಲ್ ಮಾಡ್ತಾರೆ. 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ, ನೀವು ಬೇಕಂದ್ರೆ ಪರ್ಚೇಸ್ ಸಹ ಮಾಡಿ.
ನಾವು ನೆಕ್ಸ್ಟ್ ಹೊರಟಿದಂಥ ದೇವಸ್ಥಾನ ದುಂಡಿ ಗಣಪತಿ ದೇವಸ್ಥಾನ. ಈ ದೇವಸ್ಥಾನದ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ನಡೆದಿರುವಂಥದ್ದು. ದಿವೋದಾಸ ಅನ್ನೋ ಒಬ್ಬ ಮಹಾರಾಜ ಕಾಶಿಯಲ್ಲಿ ನಡೀತಾ ಇದ್ದಂಥ ಎಲ್ಲ ಪೂಜಾ ಕೈಂಕರ್ಯಗಳನ್ನ ನಿಲ್ಲಿಸ್ಬಿಡ್ತಾನೆ. ಇದರಿಂದ ಶಿವನಿಗೆ ಕೋಪ ಬಂದು ಕಾಶಿಯನ್ನು ಬಿಟ್ಟು ಹೊರಡ್ತಾನೆ. ಆಗ ಎಲ್ಲ ದೇವತೆಗಳು ಗಣೇಶನ ಹತ್ರ ಹೋಗಿ ಈ ವಿಷಯನ ಪ್ರಸ್ತಾಪ ಮಾಡಿದಾಗ ಗಣೇಶ ಒಬ್ಬ ಜ್ಯೋತಿಷ್ಯನ ರೂಪದಲ್ಲಿ ಹೋಗಿ ದಿವೋದಾಸ್ ಹತ್ರ ಹೇಳ್ತಾನೆ, ನೆಕ್ಸ್ಟ್ 18 ದಿನಗಳಲ್ಲಿ ನಿನಗೆ ಒಬ್ಬ ಬ್ರಾಹ್ಮಣ ಬಂದು ನಿನಗೆ ಉಪದೇಶ ಮಾಡ್ತಾನೆ ಅನ್ನೋಂಥ ಒಂದು ವಾಕ್ಯನ ಹೇಳಿ ಬರ್ತಾನೆ. ಅದಾಗಿ 18 ದಿನಕ್ಕೆ ಮಹಾವಿಷ್ಣು ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ದಿವೋದಾಸ್ ಹತ್ರ ಒಂದು ಉಪದೇಶನ ಮಾಡ್ತಾನೆ. ಇದರಿಂದ ದಿವೋದಾಸನ ದೇವರ ಆರಾಧನೆ, ಶಿವನ ಆರಾಧನೆ ಕಡೆ ಓಲಕ್ಕೆ ಶುರು ಆಗತ್ತೆ. ಆಗ ಮಹಾಶಿವ ಕಾಶಿಗೆ ವಾಪಸ್ ಬರ್ತಾನೆ. ಸೊ ಇದಕ್ಕೆ ಮೇನ್ ರೀಸನ್ ಆದಂಥ ದುಂಡಿ ಗಣಪತಿನ ಇಲ್ಲಿ ಕ್ಷೇತ್ರಪಾಲಕ ಅಂತ ಹೇಳ್ತಾರೆ. ಮತ್ತೆ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ದುಂಡಿ ಗಣಪತಿಗೆ ಹೋಗ್ಬೇಕು ಅನ್ನೋದು ಅಂತಾನೂ ಸಹ ಹೇಳ್ತಾರೆ. ದುಂಡಿ ಗಣಪತಿ ದೇವಸ್ಥಾನ ಕಾಶಿ ವಿಶ್ವನಾಥ ದೇವಸ್ಥಾನ ನಿಯರ್ ಬೈ ಇರುವಂಥದ್ದು. ಅಲ್ಲಿಂದ 4 ಕಿಲೋಮೀಟರ್ ಡಿಸ್ಟೆನ್ಸ್ಗೆ ನಿಮಗೆ ಸುಮಾರಷ್ಟು ಪ್ಲೇಸಸ್ ನೋಡಕ್ಕೆ ಸಿಗತ್ತೆ. ಅದರಲ್ಲಿ ಒಂದು ಫಸ್ಟ್ ಸಿಗುವಂಥದ್ದು ಈ ದುರ್ಗಾಕುಂಡ್. ಇದರ ವಿಶೇಷತೆ ಏನಂತಂದ್ರೆ ತಾಯಿ ದುರ್ಗಾ ಮಾತೆ ರಾಕ್ಷಸರನ್ನ ವಧೆ ಮಾಡಿ ಈ ಸ್ಥಳದಲ್ಲಿ ಬಂದು ನೆಲೆಸ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ. ನೆಲೆಸಿ ಇಲ್ಲಿಂದ ಎಲ್ಲ ಕಾಶಿಗೆ ಬರುವಂತಹ ಭಕ್ತಾದಿಗಳನ್ನ, ಕಾಶಿವಾಸಿಗಳನ್ನ ಕಾಪಾಡ್ತಾ ಇದ್ದಾಳೆ ಅನ್ನೋ ಒಂದು ಸಹ ಪ್ರತೀತಿ ಇದೆ. ಇಲ್ಲಿ ಒಂದು ಕೊಳ ಸಹ ಇದೆ, ಅದನ್ನೇ ದುರ್ಗಾಕುಂಡ್ ಅಂತ ಕರೀತಾರೆ. ಈ ಕೊಳ ಡೈರೆಕ್ಟಾಗಿ ಗಂಗಾ ನದಿಗೆ ಜಾಯಿನ್ ಆಗುತ್ತೆ ಅನ್ನೋ ಒಂದು ಸಹ ವಾಡಿಕೆ ಇದೆ. ಮತ್ತೆ ಇಲ್ಲಿ ನವರಾತ್ರಿಯಲ್ಲಿ ತುಂಬ ಅದ್ಭುತವಾಗಿ ಅದ್ದೂರಿಯಾಗಿ ಇಲ್ಲಿ ಹಬ್ಬ ನಡೆಯುತ್ತೆ. ಮತ್ತೆ ಇಲ್ಲಿರುವಂತಹ ದುರ್ಗಾಕುಂಡ, ಇಲ್ಲಿರುವಂತಹ ದುರ್ಗಾ ಮಾತೆ ಸ್ವಯಂಭೂ ಮೂರ್ತಿ, ಯಾವುದೇ ಮನುಷ್ಯ ಸೃಷ್ಟಿ ಮಾಡಿರುವಂತಹ ಮೂರ್ತಿ ಅಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಸಂಕಟ್ ಮೋಚನ್ ಹನುಮನ್ ಮಂದಿರ್. ತುಳಸಿದಾಸರು ನಿರ್ಮಿಸಿದಂತಹ ಹನುಮಂತನ ದೇವಸ್ಥಾನ ಇದು. ನಮ್ಮ ಎಲ್ಲ ಸಂಕಟಗಳನ್ನ ನಿವಾರಣೆ ಆಗುತ್ತೆ ಇಲ್ಲಿ ಹೋಗಿ ನಾವು ಪೂಜೆ ಮಾಡಿಸಿದ್ರ ಅನ್ನೋ ಒಂದು ಪ್ರತೀತಿ ಇದೆ. ಅದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ತುಳಸಿದಾಸರು ರಾಮಚರಿತ ಮಾನಸ ಅನ್ನೋ ಒಂದು ಪುಸ್ತಕ ಬರೀತಾರೆ. ರಾಮನ ಲೈಫ್ ಬಗ್ಗೆ ಬರೆಯುವಂಥದ್ದು. ಅದು ಬರೆದಿರುವಂತಹ ಜಾಗ ಈ ತುಳಸಿ ಮಾನಸ್ ಮಂದಿರ್. ಅಲ್ಲಿಗೆ ನಾವು ಬಂದ್ವಿ. ಸಂಕಟ್ ಮೋಚನಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಇಲ್ಲಿ ರಾಮನ ಪರಿವಾರದ ವಿಗ್ರಹಗಳೆಲ್ಲ ಇದೆ. ಅದಾದ್ಮೇಲೆ ಪ್ರತಿಯೊಂದು ಗೋಡೆಯಲ್ಲೂ ರಾಮಚರಿತ ಮಾನಸದ ಒಂದು ಶ್ಲೋಕಗಳೇನಿದೆ ಅದನ್ನೆಲ್ಲ ಕೆತ್ತಿರುವಂಥದ್ದು ಇಡೀ ಬಿಲ್ಡಿಂಗ್ ಅಲ್ಲಿ ನಮ್ಮ ಒಳಗೆ ಇದೇ ಕಾಣಕ್ಕೆ ಸಿಗೋದು. ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ನೆಕ್ಸ್ಟ್ ಹೋಗಿದ್ದು ದಶಾಶ್ವಮೇಧ ಘಾಟ್. ಅಲ್ಲಿ ಈ ಸಾಯಂಕಾಲದ ಗಂಗಾ ಆರತಿ ನಡೆಯುವಂಥದ್ದು. ಸುಮಾರು 6:30ಗೆ ಗಂಗಾ ಆರತಿ ಶುರು ಆಗುತ್ತೆ. ಸೊ ನೀವು ಎಲ್ಲೇ ಇದ್ರೂ ಕಾಶಿಯಲ್ಲಿ ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಈ ದಶಾಶ್ವಮೇಧ ಘಾಟಿಗೆ ಬಂದರೆ ನಿಮಗೆ ಸೀಟಿಂಗ್ ಎಲ್ಲ ಸಿಗುತ್ತೆ, ಕುತ್ಕೊಂಡು ನೋಡಬಹುದು. ಇಲ್ಲಾಂದರೆ ನಿಮಗೆ ಬೋಟಲ್ಲಿ ಕುತ್ಕೊಂಡು ನೋಡಬೇಕಾಗತ್ತೆ, ಅದಕ್ಕೆ ಚಾರ್ಜಸ್ ಮಾಡ್ತಾರೆ. ಸೊ ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು, 5:30 ಆಗೋಗಿತ್ತು. ಇಲ್ಲಿ ಕುತ್ಕೊಳ್ಳೋಂಥ ಯಾವುದೇ ಚೇರ್ಸ್ ಆಗಲಿ ಯಾವುದು ಖಾಲಿ ಇಲ್ಲದೆ ಇರೋ ಕಾರಣ ನಾವು ಬೋಟಲ್ಲಿ ಕುತ್ಕೊಂಡ್ವಿ. ಒಬ್ಬರಿಗೆ 200 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂತಂದರೆ ಸ್ವಲ್ಪ ಹೈಯರ್ ಕ್ಲಾಸಲ್ಲಿ ಬೋಟ್ಸ್ ಇರುತ್ತೆ. ಒಂದು 500 ರೂಪಾಯಿದು ಇದೆ, 200 ರೂಪಾಯಿ ಇದೆ, 400 ರೂಪಾಯಿ, 1000 ರೂಪಾಯಿ ಈ ಥರ ಎಲ್ಲ ಬೋಟ್ ಚಾರ್ಜಸ್ ಇದೆ. ಅದನ್ನು ಸಹ ನೀವು ಯುಟಿಲೈಸ್ ಮಾಡ್ಕೊಬಹುದು. ಸೊ 6:30 ಸರಿಯಾಗಿ ನಿಮಗೆ ಗಂಗಾ ಆರತಿ ಶುರು ಆಗುತ್ತೆ. ಸುಮಾರು ಒಂದು 8ರಿಂದ 10 ರೀತಿಯಲ್ಲಿ ಈ ಆರತಿಗಳನ್ನ ಮಾಡ್ತಾರೆ. ಎಣ್ಣೆ ದೀಪ ಇರುತ್ತೆ, ಅಗರಬತ್ತಿ, ಕರ್ಪೂರ, ಶಂಖ, ಹೂವು, ಚಾಮರ, ಮತ್ತು ಪಿಕಾಕ್ ಫೆದರ್ಸ್ ಇರುವಂಥದ್ದು, ಮತ್ತು ಗಂಗಾ ನದಿಯ ನೀರಲ್ಲಿನೇ ಒಂದು ಆರತಿನ ಮಾಡ್ತಾರೆ. ಅದಾದಮೇಲೆ ಗಂಟೆ ಎತ್ತು ಮಾಡ್ತಾರೆ, ಅಂಗವಸ್ತ್ರ, ಬೆರಣಿ, ಈ ಥರ ಸುಮಾರಷ್ಟು ಅವರು ಯೂಸ್ ಮಾಡ್ಕೊಂಡು ಇಲ್ಲಿ 1 ಗಂಟೆ ಕಾಲ ಇಲ್ಲಿ ಆರತಿನ ನಡೆಸ್ತಾರೆ. ಸೊ 6:30ಯಿಂದ 7:30ವರೆಗೂ ಈ ಗಂಗಾ ಆರತಿ ನಡೆಯುತ್ತೆ. ಇಡೀ ಕಾಶಿಯಲ್ಲಿರುವಂಥ ಯಾವುದೇ ಜನ ಆಗಲಿ ಇಲ್ಲಿ 6:30ಯಿಂದ 7:30ಗೆ ಇಲ್ಲಿ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಈ ಗಂಗಾ ಆರತಿ ನಡೆಯುವಂಥದ್ದು. ಜೀವನದಲ್ಲಿ ಒಂದ್ಸರಿ ಆದರೂ ಈ ಆರತಿಯಲ್ಲಿ ನಾವು ಪಾಲ್ಗೊಳ್ಬೇಕನ್ಸುತ್ತೆ. ಗಂಗಾ ಆರತಿ ಎಲ್ಲ ಆದಮೇಲೆ ನೀವು ಮತ್ತೆ ಏನಾದರೂ ಘಾಟ್ನೆಲ್ಲ ನೋಡಬೇಕು, ಹೇಗೆ ಈ ಲೈಟಿಂಗಲ್ಲಿ ಕಾಶಿ ನೈಟ್ ಹೊತ್ತು ಕಾಣುತ್ತೆ ಅಂತ ಅಂದರೆ ಒಬ್ಬರಿಗೆ 100 ರೂಪಾಯಿ ಥರ ಚಾರ್ಜ್ ಮಾಡಿ ನಿಮಗೆ ಬೋಟ್ ರೈಡಿಗೆ ಕರ್ಕೊಂಡು ಹೋಗ್ತಾರೆ. ಸಖತ್ತಾಗಿರುತ್ತೆ. ನೀವು ಅದನ್ನು ಸಹ ಟ್ರೈ ಮಾಡ್ಬೋದು ನಿಮಗೆ ಟೈಮ್ ಇದ್ದರೆ. ನಾನು ತೋರಿಸಿದಂತಹ ಈ ಎಲ್ಲ ದೇವಸ್ಥಾನಗಳು ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಇನ್ ಕೇಸ್ ನಿಮಗೆ ಏನಾದರೂ 2-3 ದಿನ ಟೈಮ್ ಇದೆ ಅಂತ ಅಂದರೆ ಡೆಫಿನೆಟಾಗಿ ಪ್ರತಿಯೊಂದು ದೇವಸ್ಥಾನಗಳಿಗೂ ಹೋಗ್ಬೋದು. ಅದಕ್ಕೆ ನೀವು ನನ್ನ ಪಾರ್ಟ್ 1 ಮತ್ತು ಪಾರ್ಟ್ 2 ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಯಾವುದೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನು ನೀವು ಒಂದು ಕ್ಲಾರಿಟಿ ಇಟ್ಕೊಂಡು ಲಿಸ್ಟ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಮತ್ತು ಸುಮಾರಷ್ಟು ದೇವಸ್ಥಾನಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕಿಂತ ಮುಂಚೆ ಈ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಇದೆ. ಯಾವುದೇ ರೀತಿಯಾದ ಲಿಸ್ಟ್ ಇಲ್ಲ, ಇದಕ್ಕೆ ಫಸ್ಟ್ ಹೋಗಬೇಕು ಅನ್ನೋಂಥದ್ದು. ಯೂಶ್ವಲಾಗಿ ಕಾಲಭೈರವನಿಗೆ ಫಸ್ಟ್ ಹೋಗ್ತಾರೆ. ಅದು ಬಿಟ್ಟು ಬೇರೆ ದೇವಸ್ಥಾನಗಳು ನಿಮಗೆ ನನ್ನ ವೀಡಿಯೋಸಲ್ಲಿ 2 ವೀಡಿಯೋನು ಚೆಕ್ ಮಾಡಿದ್ರೆ ನಿಮಗೆ ಲಿಸ್ಟಲ್ಲಿ ಹೇಳಿದ್ದೀನಿ. ಸೊ ಅಕಾರ್ಡಿಂಗ್ಲಿ ನಿಮ್ಮ ಪ್ಲ್ಯಾನ್ನ ಮಾಡ್ಕೊಳ್ಳಿ. ಮತ್ತು ಮರೀದೇ ಅಲ್ಲಿಯ ಸ್ಟ್ರೀಟ್ ಫುಡ್ಸ್ ಆಗಲಿ, ಅಲ್ಲಿನ ಸ್ಪೆಷಾಲಿಟಿ ಆಗಿರುವಂಥ ಮಲೈ ಇರುತ್ತೆ, ಮತ್ತು ಬನಾರಸ್
ಪೀಠ ಇದನ್ನೆಲ್ಲ ನೀವು ಟ್ರೈ ಮಾಡಬೇಕು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾಕಂದರೆ ಒಂದು ಸರಿ ಹೋಗ್ತೀವಿ ಎಲ್ಲನೂ ಆದಷ್ಟು ಟ್ರೈ ಮಾಡ್ಕೊಂಡು ಬರಬೇಕು. ಸೊ ಇದು ಕಾಶಿ ದೇವಸ್ಥಾನಗಳ ಪಾರ್ಟ್ 2 ವಿಡಿಯೋ. ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಪಾರ್ಟ್ 1 ವಿಡಿಯೋ ಸಹ ಚೆಕ್ ಮಾಡಿ ಆದಷ್ಟು ಬೇಗ ಕಾಶಿಗೆ ಹೋಗಿ ಬನ್ನಿ. ನಿಮ್ಮ ಯಾತ್ರೆ ಅದ್ಭುತವಾಗಿರಲಿ ಅಂತ ನಾನು ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.